ಫುಲ್ ನಮ್ಮ ಫೇವ್ರೇಟ್ ಶೋ ಅದು. ಸ್ವಲ್ಪ ಜೋರಾಗಿ ಮಾತಾಡಿ. ಫುಲ್ ಫೇವ್ರೇಟ್ ಶೋ ನಮಗೆ ಅದು. ಯಾರು ಇಷ್ಟ ಆಗ್ತಾರೆ ರೀ? ನನಗೆ ಡ್ರೋನ್ ಪ್ರತಾಪ್ ಇಷ್ಟ. ಏನಕ್ಕೆ ರೀ? ನಾನು ತುಂಬ ಮೈಂಡ್ ಸಾಫ್ಟ್ ಅನ್ನಿಸ್ತಾನೆ. ಆಚೆ ಕಡೆ ಏನು ಮಾಡಿದಾನೋ ಏನು ಬಿಟ್ಟಿದಾನೋ ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲ ಒಬ್ಬರಿಗೂ ಒಂದು ಕೆಟ್ಟ ಮಾತಾಡಲಿಲ್ಲ, ಇದು ಇಲ್ಲ, ನುಗ್ಗಲು ಎಂಥದ್ದು ಇಲ್ಲ. ಡಿಸಿಪ್ಲಿನಾಗಿ ಸೈಲೆಂಟಾಗಿ ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ತಾನೆ. ಎಲ್ರಿಗೂ ಯಾರ ಜೊತೆಗೆ ವಿವಾದಗಳು ಹೋಗಲ್ಲ. ಹಾಗಾಗ್ಬಿಟ್ಟು ನನಗೆ ಅವ್ರು ಇಷ್ಟ ಆಗ್ತಾರೆ. ಸ್ವಾಮೀಜಿ ಅವರು ಹೇಳಿದ್ರಲ್ರಿ, ಅದು ಸರಿ ಅಂತೀರಾ? ಹೋಗ್ರಿ, ಅದು ಯಾವ ಸ್ವಾಮೀಜಿ ಅವ್ರಿಗೆ ಏನು ಗೊತ್ತು ಪಾಪ. ಈಗೀಗ 3 ವರ್ಷದ ಮೇಲೆ ಈಗ ಭೇಟಿಯಾಗಿದ್ದಾನೆ. ಬರೋ ತಡ ಇಲ್ಲ, ನೀನು ಹಂಗೆ ಅವ್ರನ್ನ ಮುಟ್ಟಬೇಡ, ಇವ್ರನ್ನ ಮಾಡ. ಅದರಿಂದನೇ ಅವ್ನು ಹಾಸ್ಪಿಟ್ಲೈಸ್ ಆದ್ಮೇಲೆ ತಲೆ ಬ್ಯಾನಿ ಮಾಡಿಕೊಂಡು ಅಂತ ಅನಿಸುತ್ತೆ ನನಗೆ. ಬಟ್ ಅದೆಲ್ಲ ಯಾವುದು ನಂಬಕ. ಅವರೆಲ್ಲ ಹೆಂಗೆ ಸ್ವಾಮೀಜಿ ಏನಂದರೆ ಮುಂಚೆನೇ ಎಲ್ಲ ನೋಡ್ಕೊಂಡು ಬಂದುಬಿಟ್ಟಿದ್ದಾರಲ್ಲ, ನೋಡ್ಕೊಂಡ್ಬಂದು ಅಲ್ಲಿ ಬಂದು ಇವ್ರಿಗೆ ತಲೆ ಒಳಗಡೆ ಅದು ಇದು ತುಂಬಿದ್ರು ಅಷ್ಟೇ ನಮಗೆ ಹಾಗನ್ಸುತ್ತೆ. ಡ್ರೋನ್ ಪ್ರತಾಪ್ ಅವರು ಓಟ್ಗಳನ್ನು ಈ ಕಣ್ಣೀರಿಂದ ಸಿಂಪತಿಯಿಂದ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ. ಎಷ್ಟು ದಿವಸ ಅಂತ ಮಾಡ್ತಾನೆ? ಎಷ್ಟು ದಿವಸ ಅಂತ? 10 ಸಿಂಪತಿ ಹತ್ರ ಇನ್ನೊಂದು 3 ವಾರಕ್ಕೆ ಮುಗ್ದೇ ಹೋಗ್ಬಿಡುತ್ತೆ. ಎಷ್ಟೊಂದು ಅಳಕ್ಕಾಗುತ್ತೆ ಮನುಷ್ಯ ಸಿಂಪತಿಯಿಂದ ಹಂಗೆ ಮಾಡಂಗಿದೆ. ಪ್ರತಿಯೊಬ್ಬರು ಗೆಲ್ಲಿಬೋದಾಗಿದೆ. ಸಿಂಪತಿ ಅವ್ರು ಬೇಸಿಕ್ ಅವ್ನ ನೇಚರೇ ಅವನು ಅಷ್ಟು ಎಂಟರ್ಲಿದ್ದಾನೆ ಹುಡುಗ ಅಷ್ಟೇ. ಡ್ರಾಮಾ ಮಾಡ್ತಾನೆ ಬೇಕಾದ್ರೆ ಅದಿಲ್ಲ ಸರ್, ಅದೆಲ್ಲ ಈಗ ಅವ್ನ ಸಂಗೀತ ಅಂತೂ ನಮ್ಗೆ ಕಂಡ್ರೆ ಆಗೋದೇ ಇಲ್ಲ. ಹೊರಟು ಯಾವಾಗ ನೋಡಿದನು ಈಗೋ ಎಲ್ಲರೂ ತುಳಿಯೋದೆ. ಅವಳು ಈಗ ಇವ್ರು ಬೇಡವಾ, ಇನ್ನೊಬ್ರ ಹತ್ರ ಹೋಗಿ ಅವ್ರ ಜೊತೆಗೆ ಚೆನ್ನಾಗಿ ಮಾಡೋದು. ಈಗ ನಮ್ರತ ಕಂಡ್ರೆ ಆಗ್ತಿರ್ಲಿಲ್ಲ. ಈಗ ನಮ್ರತ ಅವ್ರು ಒಂಥರ ನಗುತ್ತಾ ಇದ್ರೆ ನಂಗೆ ಎಷ್ಟು ಆರ್ಟಿಫಿಷಿಯಲ್ ಆಗಿ ಅನ್ಸುತ್ತೆ ಅಂತಂದರೆ ಕೇಳಬೇಡ. ಅದಕ್ಕೆ ನಗತ್ ತೀರೇ ಆರ್ಟಿಫಿಷಿಯಲ್ ಅನ್ಸುತ್ತೆ. ಅವಳು ಒಬ್ಬಳೇ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ತನ್ನಷ್ಟು ತಾನು ಮಾತಾಡಿದ್ರೆ ಅದಕ್ಕೆ ಕ್ಯಾಮ್ರಾ ಮಾಡುತ್ತಲ್ಲ, ಮಾಡಿದ ಕೂಡ ಅದೊಂದು ನಾನು ಅವರಿಗೆ ಬೇರೆಯವ್ರಿಗೆ ಮೆಸೇಜ್ ಕೊಡೋದು, ಔಟ್ಸೈಡ್ ಅವ್ರಿಗೆ ಮೆಸೇಜ್ ಕೊಡೋದು ಅಂದ್ಕೊತಾಳೆ. ಜನ ನೋಡೋರೇನು ಹುಚ್ಚರಲ್ವಲ್ಲ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ಆ್ಯಕ್ಚುಲಿ ಅವನು ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾನೆ. ಆ್ಯಕ್ಚುಲಿ ಅವ್ನಿಗೇನೋ ಆ ರೋಚ, ಅವನ ಆವೇಶದಿಂದ ಆಡೋದು ಆ ಗೇಮಲ್ಲಿ ಬೇಕೇ ಬೇಕಾದು ಆಡ್ತಾನಾಗಲಿ. ನಂಗೆ ಆ್ಯಕ್ಚುಲಿ ಅವನು ಚೆನ್ನಾಗಿ ಅನಿಸ್ತಾನೆ. ಸಂತು ಪಂತ್ ಬಗ್ಗೆ ಏನಂತೀರಾ? ಅವ್ನು ಕಾಮಿಡಿ ತುಂಬ ಚೆನ್ನಾಗಿದೆ. ತುಕಾಲಿ ಸಂತೋಷದಾಯ್ತು, ಇದಾಯ್ತು. ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಇವು ಹೋಗ್ಬಿಡ್ಲಪ್ಪ 1 ವಾರಕ್ಕೆ ಇವ್ನ ಮುಖ ನೋಡೋದು ಬೇಡ ಅನಿಸ್ತು. ಬರ್ತಾ ಅವ್ನು ಕಾಮಿಡಿ ಅದು ಇದರಿಂದ ಜನಕ್ಕೆ ಅವನು ಈಗ ಬರ್ತರೂ ತುಂಬ ಇಷ್ಟ ಆಗ್ತಾ ಇದೆ. ನಿನ್ನೆ ಅವರು ಆ್ಯಕ್ಟಿಂಗ್ ಬೇರೆ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಅವರು ಕಿಚನ್ ಚಪಾಳಿನೂ ಸಿಕ್ಕಲ್ವಾ? ಈ ಸಲ ಕಿಚನ್ ಚಪಾಳಿ ಸಿಗುತ್ತೆ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಮೈಕಲ್ ಅವರು ಡೆಫಿನೆಟ್ ಅವನೇ ಆಗುತ್ತೆ. ನಿಮ್ಮ ಓಟ್? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರಾಗಿ ನಡೆಸ್ತಾರೆ. ಅವ್ರ ಮಾತು ಜೀರು, ಅವ್ರದ್ದು ಇದು ಅದು ಹೇಳೋಕ್ಕೆ ಆಗಲ್ಲ. ಒಬ್ಬರಿಗನ ಅವ್ರಿಗೆ ಹೆಂಗೆ ಅಂದರೆ ಅದು ಅದೇನಂತಾರಲ್ಲ, ಒದ್ದಿ ಬಟ್ಟೆ ಇದು ಬೆಣ್ಣೆ ಮೇಲಿಂದ ಕೂದಲನ್ನ ಹೆಂಗೆ ತೆಗಿತಾರೆ ನೋಡಿ, ಆ ಥರ ನಿಧಾನವಾಗಿ ಅವ್ರಿಗೆ ತಗಲಿದ್ ಬರ್ತದೆ. ಆ ಥರ ಅವ್ರು ಮಾತಾಡೋದು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ ಅಂತ.